ನಮಸ್ತೆ. ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳೇ, ಕಳೆದ ಸಂಚಿಕೆಯಲ್ಲಿ ಆಗಮ ಸಂಧಿಯ ಬಗ್ಗೆ ಬಹಳ ವಿಷಯಗಳನ್ನು ತಿಳಿದೆವು. ಇಂದಿನ ಸಂಚಿಕೆಯಲ್ಲಿ ಆಗಮ ಸಂಧಿಯಲ್ಲಿ ಬರುವ ಯಕಾರಾಗಮ ಹಾಗೂ ವಕಾರಾಗಮ ಸಂಧಿ ಕಾರ್ಯದ ಬಗ್ಗೆ, ಅವುಗಳ ನಿಯಮಗಳ ಬಗ್ಗೆ ತಿಳಿಯೋಣ. ಮೊದಲಿಗೆ ಒಮ್ಮೆ ಸಂಕ್ಷಿಪ್ತವಾಗಿ ಆಗಮ ಸಂಧಿ ಎಂದರೇನು ಎಂದು ನೆನಪು ಮಾಡಿಕೊಳ್ಳೋಣ. ಆಗಮ ಸಂಧಿ ಎಂದರೆ ಸ್ವರದ ಮುಂದೆ ಸ್ವರ ಬಂದಾಗ ಪೂರ್ವ ಪದದಲ್ಲಿರುವ ಸ್ವರವು ಲೋಪವಾಗುವುದಿಲ್ಲ, ಉತ್ತರ ಪದದ ಸ್ವರಕ್ಕೆ ಯಾವ ಹಾನಿಯೂ ಆಗುವುದಿಲ್ಲ. ಆದರೆ ನಡುವಿನಲ್ಲಿ ಹೊಸದೊಂದು ವ್ಯಂಜನವು ಬಂದು ಸೇರುತ್ತದೆ. ಯಕಾರ ಬಂದು ಸೇರಿದರೆ ಅದು ಯಕಾರಾಗಮ ಸಂಧಿಯಾಗುತ್ತದೆ ಹಾಗೂ ವಕಾರ ಬಂದು ಸೇರಿದಾಗ ವಕಾರಾಗಮ ಸಂಧಿಯಾಗುತ್ತದೆ. ಈಗ ಯಕಾರಾಗಮ ಸಂಧಿ ಕಾರ್ಯದ ನಿಯಮಗಳನ್ನು ತಿಳಿಯೋಣ. ಆ, ಇ, ಈ, ಎ, ಐ ಹಾಗೂ ಓ ಅಕ್ಷರಗಳು ಪೂರ್ವ ಪದದ ಕೊನೆಯಲ್ಲಿದ್ದು, ಉತ್ತರ ಪದದ ಮೊದಲನೆಯ ಅಕ್ಷರವು ಯಾವುದೇ ಸ್ವರವಾಗಿದ್ದರೂ ಯಕಾರಾಗಮ ಸಂಧಿಯನ್ನು ಮಾಡಬಹುದು. ಉದಾಹರಣೆಗಾಗಿ ಆ ಸ್ವರಕ್ಕೆ ನೋಡುವುದಾದರೆ ಕಾ ಕುಡಿಸು ಅದೆ ಅಂದರೆ ಕಾಯದೆ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಆ ಹಾಗೂ ಉತ್ತರ ಪದದ ಮೊದಲ ಅಕ್ಷರ ಅ. ಸಂಧಿ ಕಾರ್ಯ ಮಾಡುವಾಗ ಯಕಾರವು ಬಂದು ಸೇರಿದಾಗ ಕಾ ಕುಡಿಸು ಯ ಕುಡಿಸು ಅದೆ ಅಂದರೆ ಕಾಯದೆ ಎಂದಾಗುತ್ತದೆ. ಇನ್ನು ಈ ಸ್ವರಕ್ಕೆ ನೋಡುವುದಾದರೆ ಕುರಿ ಕುಡಿಸು ಅನ್ನು ಅಂದರೆ ಕುರಿಯನ್ನು. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಇ ಹಾಗೂ ಉತ್ತರ ಪದದ ಮೊದಲ ಅಕ್ಷರ ಅ. ಸಂಧಿ ಕಾರ್ಯ ಮಾಡುವಾಗ ಯಕಾರವು ಬಂದು ಸೇರಿದಾಗ ಕುರಿ ಕುಡಿಸು ಯ ಕುಡಿಸು ಅನ್ನು ಅಂದರೆ ಕುರಿಯನ್ನು ಎಂದಾಗುತ್ತದೆ. ಇನ್ನು ಈ ಸ್ವರಕ್ಕೆ ನೋಡುವುದಾದರೆ ಮೀ ಕುಡಿಸು ಅಲು ಅಂದರೆ ಮೀಯಲು. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಈ ಹಾಗೂ ಉತ್ತರ ಪದದ ಮೊದಲ ಅಕ್ಷರ ಅ. ಸಂಧಿ ಕಾರ್ಯ ಮಾಡುವಾಗ ಯಕಾರವು ಬಂದು ಸೇರಿದಾಗ ಮೀ ಕುಡಿಸು ಯ ಕುಡಿಸು ಅಲು ಅಂದರೆ ಮೀಯಲು ಎಂದಾಗುತ್ತದೆ. ಎ ಸ್ವರಕ್ಕೆ ನೋಡುವುದಾದಲ್ಲಿ ತೆರೆ ಕುಡಿಸು ಇಂದ ಅಂದರೆ ತೆರೆಯಿಂದ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಎ ಹಾಗೂ ಉತ್ತರ ಪದದ ಮೊದಲ ಅಕ್ಷರ ಇ. ಸಂಧಿ ಕಾರ್ಯ ಮಾಡುವಾಗ ಯಕಾರವು ಬಂದು ಸೇರಿದಾಗ ತೆರೆ ಕುಡಿಸು ಯ ಕುಡಿಸು ಇಂದ ಅಂದರೆ ತೆರೆಯಿಂದ ಎಂದಾಗುತ್ತದೆ. ಎ ಸ್ವರಕ್ಕೆ ನೋಡುವುದಾದರೆ ಮೇ ಕುಡಿಸು ಅಲು. ಯಕಾರಾಗಮವಾದಾಗ ಮೇ ಕುಡಿಸು ಯ ಕುಡಿಸು ಅಲು ಅಂದರೆ ಮೇಯಲು ಎಂದಾಗುತ್ತದೆ. ಐ ಅಕ್ಷರಕ್ಕೆ ಕೈ ಕುಡಿಸು ಅನ್ನು. ಯಕಾರಾಗಮವಾದಾಗ ಕೈ ಕುಡಿಸು ಯ ಕುಡಿಸು ಅನ್ನು ಅಂದರೆ ಕೈಯನ್ನು ಎಂದಾಗುತ್ತದೆ. ಓ ಅಕ್ಷರಕ್ಕೆ ಭೋ ಕುಡಿಸು ಎನ್ನಲು. ಯಕಾರಾಗಮವಾದಾಗ ಭೋ ಕುಡಿಸು ಯ ಕುಡಿಸು ಎನ್ನಲು ಅಂದರೆ ಭೋ ಎನ್ನಲು ಎಂದಾಗುತ್ತದೆ. ಮಕ್ಕಳೇ, ಇಂದಿನ ಸಂಚಿಕೆಯಲ್ಲಿ ಸವಿವರವಾಗಿ ಯಕಾರಾಗಮ ಸಂಧಿ ಕಾರ್ಯದ ನಿಯಮಗಳನ್ನು ತಿಳಿದಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ವಕಾರಾಗಮದ ಸಂಧಿ ಕಾರ್ಯದ ನಿಯಮಗಳನ್ನು ತಿಳಿಯೋಣ. ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ಈ ನಮ್ಮ ಓದು ನಿಮಗೆ ಇಷ್ಟವಾದಲ್ಲಿ ಒಂದು ಮೆಚ್ಚುಗೆ ಇರಲಿ. ಇನ್ನೂ ಹೆಚ್ಚು ಇಷ್ಟವಾದಲ್ಲಿ ಈ ಓದನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಇದೇ ರೀತಿ ಕನ್ನಡಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ತಿಳಿಯಲು ನಮ್ಮ ವಾಹಿನಿಯನ್ನು ಅನುಸರಿಸಿ. ಮುಂದಿನ ಓದಿನೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರಗಳು.